ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲರೂ ಕೂಡ ಬೆಸ್ಟ್ ಟೈಲರು ಆಗಬೇಕು ಅಂತಂದರೆ ನಾನು ಹೇಳಿಕೊಡುವಂಥ ಈ 8 ಟಿಪ್ಸ್ನ ಫಾಲೋ ಮಾಡಿ. ಅದಾದಮೇಲೆ ನನಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರೇ ಆಗಲಿ ನಿಮಗೆ ಜಾಸ್ತಿ ಬಟ್ಟೆಗಳು ಬರಬೇಕು ಅಂತಂದರೆ ನೀವು ಈ ರೀತಿ ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕು. ಅವಾಗ ಮಾತ್ರ ನೀವು ಬಿಗಿನರ್ಸ್ ಆಗಿದ್ದೀರಾ, ನಿಮಗೆ ಈಗ 1 ತಿಂಗಳು 2 ತಿಂಗಳಿಂದ ಸ್ಟಿಚ್ ಮಾಡ್ತೀನ ಅಂದರೂ ಕೂಡ ನಿಮಗೆ ಜಾಸ್ತಿ ಬಂದೇ ಬರುತ್ತೆ ಬಟ್ಟೆಗಳು. ಅದೇನೇನು ಟಿಪ್ಸ್ಗಳು ಅಂತ ನಾನು ಇವಾಗ ಒಂದೊಂದಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಟೋಟಲಾಗಿ 8 ಟಿಪ್ಸ್ಗಳಿರುತ್ತೆ. ಸೊ 8 ಟಿಪ್ಸ್ಗಳನ್ನು ವಿಡಿಯೋನ ಸ್ಕಿಪ್ ಮಾಡದೆ ಕೇಳಿ. ಸೊ ನೀವು ಸ್ಕಿಪ್ ಮಾಡಿ ಕೇಳೋದ್ರಿಂದ ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ನಿಮಗೆ ಮತ್ತೆ ಒಂದು ಸ್ಟೆಪ್ ಮೇಲೆ ಹೋಗೋದು ಕಡಿಮೆ ಆಗಿಬಿಡುತ್ತೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ ಮೊದಲನೇ ಟಿಪ್ಸ್ಗೆ ಹೋಗೋಣ. ನೀವು ಜಾಸ್ತಿ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ಈ ಅಳತೆ ಬ್ಲೌಸ್ಗಳು ಅವರು ಕಸ್ಟಮರ್ಸು ಯಾವಾಗಿಂದ ಕೊಟ್ಟಿರ್ತಾರೆ, ಅವ್ರದ್ದು ಬಾಡಿ ವೇರಿಯೇಷನ್ ಆಗಿರುತ್ತೆ. ಸೊ ಅದನ್ನೇನು ನೋಡೋದಿಲ್ಲ, ಸುಮ್ಮನೆ ತಂದು ಕೊಟ್ಬಿಡ್ತಾರೆ. ಆಮೇಲೆ ಬ್ಲೌಸ್ ಕೆಟ್ಟೋಗ್ಬಿಟ್ರೆ ಅದು ನಮ್ಮ ಮೇಲೆ ಹಾಕ್ಬಿಡ್ತಾರೆ. ಸೊ ಅದ್ರ ಬದಲು ನೀವು ಅವ್ರದ್ದು ಬಾಡಿ ಮೆಜರ್ಮೆಂಟಿಂದ ಅಳತೆ ತೊಗೊಂಡು ಬ್ಲೌಸ್ ಹೊಳೆಯೋದ್ರಿಂದ ನಿಮಗೆ ಬ್ಲೌಸು ಕರೆಕ್ಟಾಗಿ ಕೂರುತ್ತೆ ಅವರಿಗೆ. ಸೊ ಆವಾಗ ನಿಮಗೆ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ, ಬಟ್ಟೆಗಳು ಕೂಡ ಜಾಸ್ತಿ ಬರ್ತಾರೆ. ಸೊ ಮೊದಲನೇ ಟಿಪ್ಸ್ ಏನು ಹೇಳಿ, ಅಳತೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಎರಡನೇ ಟಿಪ್ಸ್ ಬಂದು ಫಿಟ್ಟಿಂಗು. ಸೊ ಕರೆಕ್ಟ್ ನೀವು ಬ್ಲೌಸ್ ಫಿಟ್ಟಿಂಗ್ನ ಮಾಡೋದ್ರಿಂದ ಕೂಡ ಕಸ್ಟಮರ್ಸು ನಿಮಗೆ ಬರ್ತಾರೆ, ಬಟ್ಟೆಗಳು ಕೂಡ ಜಾಸ್ತಿ ಬರುತ್ತೆ. ನೀವು ಎಂಥದ್ದೇ ಡಿಸೈನ್ ಮಾಡಿ, ಎಂಥದ್ದೇ ವರ್ಕ್ ಹಾಕಿಸಿ, ಎಂಥದ್ದೇ ಸಿಂಪಲ್ ಬ್ಲೌಸ್ ಹೊಲೀರಿ, ಮೊದಲು ಬ್ಲೌಸ್ನಲ್ಲಿ ಫಿಟ್ಟಿಂಗ್ ಮೇನ್ ಇಂಪಾರ್ಟೆಂಟು. ನೀವು 10,000 ವರ್ಕ್ ಹಾಕ್ಸಿದ್ದೀನಿ ಅಂತಂದರೂ ಆ ಬ್ಲೌಸ್ ಫಿಟ್ಟಿಂಗ್ ಇಲ್ಲ ಅಂತಂದರೆ ಅದು ವೇಸ್ಟು. ಸೊ ಅವ್ರ ಹತ್ರ ಮತ್ತೊಮ್ಮೆ ಹೋಗೋದೇ ಇಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನೀವು ಆದಷ್ಟು ಸ್ಟ್ರೈಟ್ ಲೈನ್ ಬರುವಾಗೆ ನೀಟಾಗಿ ಫಿಟ್ಟಿಂಗ್ನ ಮಾಡಿ. ನಿಮಗೇನಾದರೂ ಫಿಟ್ಟಿಂಗ್ನಲ್ಲಿ ತೊಂದರೆ ಆಗ್ತಿದೆಯಾ, ನನ್ನ ಚಾನಲ್ನಲ್ಲಿ ಅದ್ರ ಬಗ್ಗೆ ವಿಡಿಯೋ ಇದೆ, ಒಂದು ಸಲ ಹೋಗಿ ಚೆಕ್ ಮಾಡಿ. ಆ ವಿಡಿಯೋನ ನೋಡಿ ನಿಮಗೆ ಡೌಟು ಕ್ಲಿಯರ್ ಆಗುತ್ತೆ. ಸೊ ಆ ವಿಡಿಯೋನ ನೋಡಿಕೊಂಡು ನಿಮ್ಮ ಒಂದು ಫಿಟ್ಟಿಂಗ್ನ ಕರೆಕ್ಟಾಗಿ ಮಾಡ್ಕೋಬೋದು. ನೆಕ್ಸ್ಟು ಮೂರನೇ ಟಿಪ್ ಬಂದು ಸೋಷಿಯಲ್ ಮೀಡಿಯಾ. ಇದು ಅಂತೂ ಮೇನ್ ಟಿಪ್ ಅಂತಲೇ ಹೇಳ್ಬೋದು. ಈಗಂತೂ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಸೊ ನೀವು ಏನು ಸ್ಟಿಚ್ ಮಾಡಿರ್ತೀರಾ, ಡೈಲಿ ಒಂದೊಂದು ಡಿಸೈನ್ ಬ್ಲೌಸ್ ಮಾಡಿರ್ತೀರಾ, ಅಥವಾ ಲೆಹೆಂಗಾ ಸ್ಟಿಚ್ ಮಾಡಿರ್ತೀರಾ, ಅಥವಾ ಡ್ರೆಸ್ಸು, ಚೂಡಿದಾರು, ಈ ರೀತಿ ಏನೇ ಸ್ಟಿಚ್ ಮಾಡಿದ್ರೂ ಅದನ್ನು ಒಂದು ಫೋಟೋ, ನೀಟಾಗಿ ಫೋಟೋ ತೆಗೆದು ನಿಮ್ಮ ಒಂದು ಇನ್ಸ್ಟಾಗೆ, ಫೇಸ್ಬುಕ್ ಇದ್ದರೆ ಫೇಸ್ಬುಕ್ಕಿಗೆ, ಯೂಟ್ಯೂಬ್ ಇದ್ದರೆ ಯೂಟ್ಯೂಬಿಗೆ, ಹಾಗೆ ವಾಟ್ಸಪ್ಪಲ್ಲಿ ಮೇಯ್ನು ವಾಟ್ಸಪ್ಪಿಗೆ. ಸೊ ಈ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೂ ನೀವು ಸ್ಟಿಚ್ ಮಾಡಿದಂತಹ ಯಾವುದೇ ಆಗಲಿ ಅದನ್ನು ಫೋಟೋವನ್ನು ಅಪ್ಲೋಡ್ ಮಾಡಿ. ಸೊ ಇದರಿಂದನೂ ಕೂಡ ನೀವು ಮಾಡಿರುವಂತಹ ಡಿಸೈನು ಅಥವಾ ಬ್ಲೌಸು ಅಥವಾ ಏನೋ ಒಂದು ಯಾರೋ ಒಬ್ರಿಗೆ ಇಷ್ಟ ಆಗಿ ಆ ರೀತಿಯೂ ಕೂಡ ಜನ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನನ್ನದು ಹೇಳ್ತೀನಿ ನೋಡಿ. ಇವಾಗ ನಾನು ಎಂಬ್ರಾಯ್ಡ್ರಿ ಕಲಿತಾ ಇರೋದು, ನಂದು ಕಲಿತಾಗಿದೆ ಬಿಡಿ ಒಂದು ಸ್ವಲ್ಪ, ಆದರೂ ಕೂಡ ನಾನು ಇನ್ನೂ ಬಿಗಿನರ್ಸೆ. ಇನ್ನು ನನಗೆ ಎಂಬ್ರಾಯ್ಡ್ರಿಯಲ್ಲಿ ಅನುಭವ ಬೇಕು. ಸೊ ಆದರೂ ಕೂಡ ನಾನು ಇವಾಗೊಂದು ಬಂದಿರುವಂಥ ಕಸ್ಟಮರ್ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ಫೋಟೋ ತೆಗೆದು ವಾಟ್ಸಪ್ಗೆ ಹಾಕ್ತೀನಿ. ಆ ರೀತಿ ಹಾಕೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಿ ಈ ರೀತಿ ವರ್ಕ್ ಮಾಡ್ತಾರೆ ಇವರು ಅಂತ ತಿಳಿದು ಒಬ್ಬರಿಂದ ಒಬ್ಬರಿಗೆ ಬ್ಲೌಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದರಿಂದ ನಾನು ಏನು ಹೇಳೋದಂದರೆ, ಸೋಷಿಯಲ್ ಮೀಡಿಯಾ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಿಮಗೆ ಬೇರೆ ಕಡೆ ಎಲ್ಲೂ ಬಟ್ಟೆ ಬರ್ತಿಲ್ಲ ನಿಮಗೆ ಅಂತಂದರೂ ಕೂಡ ಸೋಷಿಯಲ್ ಮೀಡಿಯಾದಿಂದ ನೋಡಿ ಈಗಂತೂ ಕೊರಿಯರ್ ಮಾಡಿ ಎಲ್ಲ ಕಳಿಸಿ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ, ಫಿಟ್ಟಿಂಗ್ ನೋಡಿ, ಡಿಸೈನ್ ನೋಡಿ, ಈ ರೀತಿ ಆಗಿದೆ. ಸೊ ಅದರಿಂದ ನೀವು ಸೋಷಿಯಲ್ ಮೀಡಿಯಾನ ನಿಮ್ಮ ಒಂದು ಏನಂತಾರೆ ಕೆಲಸಕ್ಕೆ ಬಳಸ್ಕೊಳ್ಳಿ, ನಿಮ್ಮ ಒಂದು ಉದ್ಯೋಗಕ್ಕೆ ಬಳಸ್ಕೊಳ್ಳಿ. ಎಷ್ಟೊಂದು ಜನ ಅದನ್ನು ಎದಕ್ಕೋ ಬೇಡದಕ್ಕೆಲ್ಲ ಸೋಷಿಯಲ್ ಮೀಡಿಯಾನ ಬಳಸ್ಕೊತಾರೆ. ಬಟ್ ನೀವು ಒಂದು ಒಳ್ಳೆಯ ಉದ್ದೇಶಕ್ಕೆ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಳಿ, ಯಾವುದೇ ತಪ್ಪಿಲ್ಲ. ಇದಕ್ಕಂತೂ ನಾನು 100% ಶ್ಯೂರ್ ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಯಾರಿಗೂ ಒಮ್ಮೆಲೇ ನಾವು ವೀಡಿಯೋಸ್ ಅಥವಾ ಫೋಟೋ ಹಾಕ್ಕೊಡ್ದೆ ಎಲ್ಲರಿಗೂ ಬರೋಕ್ಕೆ ಸ್ಟಾರ್ಟ್ ಆಗೋಲ್ಲ, ಅದಕ್ಕೂ ಸ್ವಲ್ಪ ಟೈಮ್ ಬೇಕು. ಸೊ ನೀವು ಡೈಲಿ ಒಂದು ಅಪ್ಲೋಡ್ ಮಾಡ್ತಾ ಹೋದರೆ ಅದು ಒಂದು ದಿನದಲ್ಲಾಗಲಿಲ್ಲ ಅಥವಾ ಒಂದು ವಾರಕ್ಕೆ ಯಾವ ಬರಲಿಲ್ಲ ಅಂತಂದ್ರೆ ನೀವು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಡೈಲಿ ಅಪ್ಲೋಡ್ ಮಾಡ್ತಾ ಹೋದಾಗ ನಿಮಗೆ ಒಂದಲ್ಲ ಒಂದು ದಿನ ಅದು ಖಂಡಿತ ನಿಮಗೆ ಒಂದು ಏನಂತಾರೆ ಕಸ್ಟಮರ್ಸ್ನ ನಿಮಗೆ
ಮಾಡಿಕೊಡತ್ತೆ. ಇದಕ್ಕಂತೂ ನಾನು 100% ಶೋ ಕೊಡ್ತೀನಿ. ಸೊ ನೆಕ್ಸ್ಟು 4ನೇದು ಬಂದು ಏನಪ್ಪ ಅಂತಂದರೆ ಹೊಸ ಡಿಸೈನ್ ಟಿಪ್ಸು. ಏನು ಇದು ಹೊಸ ಡಿಸೈನ್ಸ್ ಅಂದರೆ, ಇವಾಗ ಏನು ಯಾವ ಟ್ರೆಂಡಿಂಗ್, ಯಾವ ಬ್ಲೌಸ್ ಇರುತ್ತೆ, ಯಾವ ಟ್ರೆಂಡಿಂಗಲ್ಲಿ ಸ್ಲೀವ್ಸ್ ಇರುತ್ತೆ, ಯಾವುದು ಈಗಿನ ಇದರಲ್ಲಿ ಯಾವುದು ಟ್ರೆಂಡಿಂಗ್ ಇರುತ್ತಲ್ವ, ಸೊ ಅದನ್ನು ನೀವು ಬೇರೆಯವ್ರಿಗೆ ಬೇಡ, ಮೊದಲಿಗೆ ಬೇರೆಯವ್ರ ಬ್ಲೌಸ್ಗಳ ಮೇಲೆ ನೀವು ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದು ಇದನ್ನು ನಿಮ್ಮ ಬ್ಲೌಸ್ಗೆ ನೀವು ಆ ಒಂದು ಡಿಸೈನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಫಂಕ್ಷನ್ಗಳಿಗೆ ಈ ರೀತಿ ಎಲ್ಲ ಹೋದಾಗೆಲ್ಲ ಹಾಕ್ಕೊಂಡು ಹೋಗಿ. ಸೊ ಈ ರೀತಿ ಹಾಕ್ಕೊಂಡು ಹೋಗೋದ್ರಿಂದ, ಈ ರೀತಿ ಫಂಕ್ಷನಲ್ಲೆಲ್ಲ ಹಾಕ್ಕೊಂಡು ಹೋಗೋದ್ರಿಂದ ಲೇಡೀಸು ಈ ರೀತಿ ಎಲ್ಲ ಜಾಸ್ತಿ ಬ್ಲೌಸ್ಗಳ ಮೇಲೆ, ಬಟ್ಟೆಗಳ ಮೇಲೆ ಜಾಸ್ತಿ ಫೋಕಸ್ ಇದ್ದೇ ಇರುತ್ತೆ. ಸೊ ಈ ರೀತಿ ನೀವು ಫಂಕ್ಷನ್ಗಳಲ್ಲಿ ಹಾಕ್ಕೊಂಡು ಹೋದಾಗ ಒಂದು 1000 ಜನದಲ್ಲಿ ಒಂದು 5 ಜನ ಅಷ್ಟೇ ನಿಮ್ಮದು ನೋಡಿ ವಾವ್ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು ನೋಡೋಣ ನಂದು ಒಂದು ಕೊಡ್ತೀನಿ, ಒಮ್ಮೆ ಹೊಲ್ದು ಕೊಡಿ ಅಂತ ಕೊಡಬಹುದು ಅಲ್ವಾ. ಸೊ ಅದನ್ನು ಒಂದು ಟಿಪ್ಸ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ 5ನೇ ಟಿಪ್ ಬಂದು ಐರನಿಂಗ್, ಫಿನಿಶ್ ಐರನಿಂಗ್. ನೀವು ಬ್ಲೌಸನ್ನ ಸ್ಟಿಚ್ ಆದಮೇಲೆ, ಅದು ಯಾವುದೇ ಥರ ಬ್ಲೌಸ್ ಆಗಲಿ, ಪ್ಲೇನ್ ಬ್ಲೌಸ್ ಆಗಲಿ, ಸಾಧನೆ ಆಗಲಿ, ನೀವು ಸ್ಟಿಚ್ ಮಾಡಿದ್ಮೇಲೆ ಒಂದು ಸಲ ಫಿನಿಶಿಂಗ್ ಐರನ್ನ ಮಾಡಿಬಿಡಿ. ಸೊ ಐರನ್ ಮಾಡೋದ್ರಿಂದ ನಿಮಗೆ ನೀವು ಮಾಡಿರುವಂಥ ಬ್ಲೌಸು ಇನ್ನೂ ನೀಟಾಗಿ ಕಾಣಿಸುತ್ತೆ. ಎಲ್ಲೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಆ ಐರನ್ ಅನ್ನೋದು ಮುಚ್ಕೊಂಡ್ಬಿಡತ್ತೆ. ಅಂದರೆ ಒಂದು ಸ್ವಲ್ಪ ಏನಾದರೂ ರಿಂಕಲ್ಸ್ ಬಂದರೆ ಐರನ್ ಮಾಡೋದ್ರಿಂದ ಅದು ತೆಳ್ಳಗಾಗ್ಬಿಡುತ್ತೆ. ಸೊ ಈ ರೀತಿ ಐರನ್ ಮಾಡೋದ್ರಿಂದನೂ ಕೂಡ ಬ್ಲೌಸು ತುಂಬ ನೋಡೋಕ್ಕೆ ಲುಕ್ ಕೊಡುತ್ತೆ. ಸೊ ಆದಾಗ ಬ್ಲೌಸ್ ನೀಟಾಗಿ ಹೊಲ್ದಿದ್ದಾರೆ ಅಂತ ಕಸ್ಟಮರ್ಸ್ಗೂ ಅನ್ನೋತಾರೆ. ನ್ಯಾಯವಾದ ಬೆಲೆ ಅಂದರೆ, ಇವಾಗ ನೀವು ಇನ್ನೂ ಸ್ಟಾರ್ಟಿಂಗಲ್ಲಿ ಕಲಿತಾ ಇದ್ದೀರಾ ಅಥವಾ ಹೊಲಿತಾ ಇದ್ದೀರಾ ಅಂದ್ಕೊಳ್ಳಿ. ಬೊಟಿಕಲ್ಲೆಲ್ಲ 600 800 ಬ್ಲೌಸ್ ಇದ್ದರೆ ನೀವೇನು ಮಾಡಿ, ಒಂದು 300 ಸ್ಟಾರ್ಟ್ ಮಾಡಿ ಹೊಲಿಯೋಕ್ಕೆ. 300 ರೂಪಾಯಿ ಅಂತ ಸ್ಟಾರ್ಟ್ ಮಾಡಿದ್ರೆ ನೀವು ಮುಂದೆ ನಿಮಗೆ ಎಲ್ಲ ಫಿಟ್ಟಿಂಗು ಈ ರೀತಿ ಎಲ್ಲ ಕಸ್ಟಮರ್ಸ್ ಜಾಸ್ತಿ ಆದಮೇಲೆ ನೀವು ರೇಟ್ ಏರಿಸಿದ್ರೂ ನಿಮ್ಗೆ ಅವಾಗ ಕಸ್ಟಮರ್ಸು ಫಿಕ್ಸ್ ಆಗಿರ್ತಾರೆ. ಸೊ ನೀವು ಬೇಕಾದಷ್ಟು ರೇಟ್ ಮಾಡಿದ್ರೂ ನಿಮ್ಮ ಒಂದು ಫಿಟ್ಟಿಂಗ್ ನೋಡಿ ಅವರು ಕಸ್ಟಮರ್ಸು ಎಲ್ಲಿ ಹೋಗೋದಿಲ್ಲ. ನೀವು 800ರಲ್ಲಿ 1000 ಕೇಳಿದ್ರು ಕೂಡ ನಿಮ್ಮ ಹತ್ರನೇ ಬ್ಲೌಸನ್ನ ಕೊಡ್ತಾರೆ. ಸೊ ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನು ಮಾಡಬೇಕಪ್ಪ ಅಂತಂದರೆ, ನೀವು ಕಸ್ಟಮರ್ಸ್ನ ಉಳಿಸ್ಕೋಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನೀವು ಏನು ನಿಮ್ಮ ಒಂದು ಬೇರೆಯವರು ತೊಗೋತಿರ್ತಾರಲ್ವ, ಸೊ ನೀವು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಆಯಿತಾ. ಕಡಿಮೆ ತೊಗೊಂಡ್ರೆ ಅವ್ರೇನು ನಿಮ್ಮನಿಗೇನೇನು ಕೇಳೋಕ್ಕೆ ಬರೋದಿಲ್ಲ, ಯಾಕಂದರೆ ಅವರವರು ಒಂದೊಂದು ಶಾಪಲ್ಲಿ ಒಂದೊಂದು ರೇಟ್ ಇರುತ್ತೆ. ಸೊ ನೀವು ಕಡಿಮೆ ತೊಗೊಂಡು ನೀಟಾಗಿ ಬ್ಲೌಸ್ ಹೊಲಿದು ಕೊಡೋದ್ರಿಂದ ನಿಮಗೆ ಕಸ್ಟಮರ್ಸು ಒಮ್ಮೆ ಕೂತ್ಕೊಂಡ್ಮೇಲೆ ಆ ನಂತರ ನೀವು ನಿಧಾನವಾಗಿ ಒಮ್ಮೆ 300 ಒಮ್ಮೆ 800 ಏರಿಸಬೇಡಿ. ಮತ್ತು ಒಂದು ಸ್ವಲ್ಪ ಒಂದು ವರ್ಷ ಆದಮೇಲೆ ಅಥವಾ ಒಂದು 4-5 ತಿಂಗಳಾದಮೇಲೆ ಈ ರೀತಿ 100 ಸ್ಟೆಪ್ ಬೈ ಸ್ಟೆಪ್ ರೇಟ್ ಏರಿಸ್ಕೊಂಡು ಹೋಗಿ ಅಲ್ಲಿಗೆ ನಿಮ್ಮ ಕಸ್ಟಮರು ನಿಮಗೆ ಫಿಕ್ಸ್ ಆಗಿರ್ತಾರೆ. ಸೊ ಆವಾಗ ನೀವು ಎಷ್ಟು ಏರಿಸಿದ್ರೂ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋ ಸಾಧ್ಯತೆ ಇರೋದಿಲ್ಲ. ಸೊ ಇದರಿಂದನೂ ಕೂಡ ನಿಮಗೆ ಕಸ್ಟಮರ್ಸು ಗೇಯ್ನ್ ಆಗ್ತಾರೆ. ಓಕೆನಾ. ನಾನು ಕೂಡ ಸ್ಟಾರ್ಟಿಂಗ್ ಮಾಡಿದ್ದು ಇದೇನೆ. ಸ್ಟಾರ್ಟಿಂಗಲ್ಲಿ ಪಕ್ಕದವರೆಲ್ಲನೂ ಅವರು 50 ತೊಗೋತಾ ಇದ್ರೆ ನಾನು 30 ರೂಪಾಯಿ ಹೊಲ್ಕೊಟ್ಟಿದ್ದೀನಿ. ಸೊ ನಾವು ಕಸ್ಟಮರ್ಸ್ ಒಂದು ಸ್ವಲ್ಪ ಆಗೋವರೆಗೂ ನಾವು ಕಡಿಮೆ ತೊಗೊಳ್ಳೋಣ, ಏನಾಗುತ್ತೆ ಹೇಳಿ ಅಲ್ವಾ. ಸೊ ಇದೊಂದು ಟಿಪ್ನ ಯೂಸ್ ಮಾಡಿ. ಇನ್ನು 7ನೇ ಟಿಪ್ಪು, ಉತ್ತಮ ವರ್ತನೆ. ಏನಪ್ಪ ಇದು ಉತ್ತಮ ವರ್ತನ ಅಂತಂದರೆ, ನಿಮ್ಮ ಮನೆಯಲ್ಲಿ ಏನೋ ಒಂದು ಇಶ್ಯೂ ಆಗಿರುತ್ತೆ, ಏನೋ ಒಂದು ಜಗಳಾಡಿರ್ತಿರೋ, ಏನೋ ಒಂದು ಆಗಿರುತ್ತೆ. ಸೊ ಅದನ್ನೇ ನೀವು ಬಂದಂಥ ಕಸ್ಟಮರ್ ಮೇಲೆ ತೋರ್ಸೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಏನು ಪರ್ಸ್ನಲ್ ಇದಿರುತ್ತೆ, ಸೊ ಅದನ್ನು ಆ ಕಡೆನೇ ಇಟ್ಬಿಡಿ. ಕಸ್ಟಮರ್ಸ್ ಜೊತೆ ಹೇಗಿರಬೇಕು ಹಾಗೆ ಇರಬೇಕು. ಸೊ ನಾವು ನಮ್ಮ ಮನಸ್ಸಲ್ಲಿರುವಂಥದ್ದನ್ನೆಲ್ಲ ತೆಗೆದು ಕಸ್ಟಮರ್ಸ್ ಮೇಲೆ ಹಾಕ್ತೀವಂದರೆ ಅದು ಆಗೋದಿಲ್ಲ. ನಿಮಗೇನೋ ಒಂದು ಮನಸ್ಸಿಗೆ ನೋವಾಗಿರುತ್ತೆ, ಏನೋ ಒಂದಾಗಿರುತ್ತೆ. ಸೊ ಒಬ್ಬರು ಕಸ್ಟಮರ್ ಬಂದರು, ಈ ರೀತಿ ಬ್ಲೌಸ್ ಏನೋ ಆಗಿದೆ, ಇದನ್ನು ಸರಿ ಮಾಡಿಕೊಡಿ ಅಂತ ಅಂದರೆ ನೀವು ಅವಾಗ ಖುಷಿಯಿಂದನೇ ಹೇಗೆ ಅವ್ರಿಗೆ ಮೊದಲು ಬ್ಲೌಸ್ ಹೊಲ್ಕೊಟ್ಟಿರ್ತೀರಲ್ವ ಹಾಗೆ ಖುಷಿಯಿಂದನೇ ಕೊಡಿ, ಸರಿ ಮಾಡಿಕೊಡ್ತೀನಿ, ಏನಾಗಿದೆ ಪ್ರಾಬ್ಲಮ್ ಅಂತ ಕೇಳಿಸ್ಕೋಬೇಕು. ಏನು ಹೇಳೋದಂದರೆ, ನಾವು ಯಾವುದೇ ಒಂದು ಕೆಲಸ ಮಾಡಲಿ, ಕೆಲಸದಲ್ಲಿ ನಮ್ಮ ಶ್ರದ್ಧೆ, ನಮ್ಮ ಖುಷಿ, ನಮ್ಮ ಎಲ್ಲ ಒಂದು ಮನಸ್ಸಿಟ್ಟು ಮಾಡಬೇಕು. ನಮ್ಮ ಬೇರೆ ಒಂದು ಪ್ರಾಬ್ಲಮ್ನ ನಮ್ಮ ಬಿಸ್ನೆಸ್ ಮೇಲೆ ಹಾಕೋದ್ರಿಂದ ಆ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ. ಇದೊಂದು ಟಿಪ್ನ ನೀವು ಖಂಡಿತವಾಗ್ಲೂ ನೀವು ತಲೆಯಲ್ಲಿ ಇಟ್ಕೊಳ್ಳಬೇಕು. ಇದೇ ರೀತಿ ಮಾಡಬೇಕು. ನಮ್ಮ ಒಂದು ನಗು, ನಮ್ಮ ಒಂದು ಶ್ರದ್ಧೆ, ನಮ್ಮ ಒಂದು ಇದರಿಂದ ನಮ್ಮ ಒಂದು ಬಿಸ್ನೆಸ್ಸು ಬೆಳೀತಾ ಹೋಗುತ್ತೆ. ಓಕೆನಾ. ಲಾಸ್ಟ್ ಟಿಪ್ ಬಂದು ಫಾಸ್ಟ್ ಡೆಲಿವರಿ. ಫಾಸ್ಟ್ ಡೆಲಿವರಿ ಏನಂತಂದರೆ, ಈಗಿನ ಒಂದು ಇದರಲ್ಲಿ ಬ್ಲೌಸ್ಗಳನ್ನ ಲೇಟ್ ಮಾಡಿ ಸ್ಟಿಚ್ ಮಾಡಿಕೊಡೋದೇ ಒಂದು ಪ್ರಾಬ್ಲಮ್ಮು. ಇದೇ ಒಂದು ಪ್ರಾಬ್ಲಮಿಂದ ಕಸ್ಟಮರ್ಸು
ಇರೋವಂಥ ಕಸ್ಟಮರ್ಸು ನಮಗೆ ಕಡಿಮೆ ಆಗಿಬಿಡ್ತಾರೆ. ಓಕೆನಾ. ಕಸ್ಟಮರ್ಸು ಏನೋ ಒಂದು ಮದುವೆ ಇರುತ್ತೆ, ಏನೋ ಇರುತ್ತೆ, ಸ್ವಲ್ಪ ಅರ್ಜೆಂಟಲ್ಲಿ ನೇಮಕ ಮಾಡಿಬಿಡ್ತಾರೆ. ಸೊ ಆ ಟೈಮಲ್ಲಿ ಬ್ಲೌಸ್ ಕೊಟ್ಟರೆ ಅವ್ರಿಗೆ ನಾವು ಸರಿಯಾದ ಟೈಮಿಗೆ ಕೊಡಬೇಕು. ಸೊ ಆ ರೀತಿ ಕೊಡೋದ್ರಿಂದನೂ ಕೂಡ ನಮಗೆ ಕಸ್ಟಮರ್ಗೆ ಏನಾಗ್ತಾರೆ, ಮತ್ತು ಏನು ಇವತ್ತು ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಡೆಲಿವರಿನ ಮಾಡಿ, ಅಥವಾ ನಿಮಗೆ ಇಲ್ಲಿ ಅಷ್ಟೊಂದು ಬ್ಲೌಸು ಒಂದಿನಕ್ಕೆ ಹೊಲಿಯೋಕ್ಕಾಗಲ್ವ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ತೊಗೊಂಡು ನೀವು ಅವರನ್ನು ನಿಮ್ಮ ಶಾಪಿಗೆ ಹೋಗೋದು ಬರೋದು ಮಾಡಿಸ್ಬೇಡಿ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ನಾವು ರೀತಿ ಅವ್ರನ್ನ ಶಾಪಿಗೆ ಓಡಾಡಿಸೋದ್ರಿಂದನೂ ಕೂಡ ಕಸ್ಟಮರ್ಸು ಬೇಸತ್ತು ಹೋಗ್ತಾರೆ. ಏನು ಹಣ ಕೊಟ್ಟರೆ ಇವಳೊಬ್ಳೇನ ಬೇಕಾದವ್ರು ಹೊಲ್ದು ಕೊಡ್ತಾರೆ ಅಂತ ಒಂದು ಮೈಂಡಲ್ಲಿ ಹೋಗಿಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ನಮ್ಮನ್ನ ಬಿಟ್ಟು ಕಸ್ಟಮರ್ಸು ಬೇರೆ ಕಡೆ ಹೋಗಿಬಿಡ್ತಾರೆ. ಸೊ ಈ ಒಂದು ಪ್ರಾಬ್ಲಮಿಂದನೂ ಕೂಡ ನಮ್ಮ ಇರೋವಂಥ ಕಸ್ಟಮರ್ಸು ಕಡಿಮೆ ಆಗ್ತಾರೆ. ಸೊ ನೀವೇನು ಮಾಡಿ ಅಂತಂದರೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಸ್ಟಮರ್ಸ್ಗೆ ಬೇಗ ಹೊಲಿದು ಕೊಡಿ. ಓಕೆನಾ. ಬೇಗ ಹೊಲಿದು ಕೊಡೋದ್ರಿಂದ ಕಸ್ಟಮರ್ಸು ನಿಮ್ಮ ಕಡೆನೇ ಬರ್ತಾರೆ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸೊ ಈ ಒಂದು ಟಿಪ್ನೂ ಕೂಡ ನೀವು ಖಂಡಿತ ಅಳವಡಿಸ್ಕೊಳ್ಳೇಬೇಕು. ಇದೆಲ್ಲ ಟಿಪ್ಸ್ಗಳನ್ನ ನಾನು ಕೂಡ ಫಾಲೋ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ತಿಳಿದಿರುವಷ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟಿಪ್ಸ್ಗಳಿಂದ ನೀವು ಕೂಡ ಒಂದು ಕಸ್ಟಮರ್ಸ್ನ ಗೇನ್ ಮಾಡಿಕೊಂಡು ಬಟ್ಟೆ ಜಾಸ್ತಿ ಬರೋದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.